Hi guys, welcome back to my channel. ಇವತ್ತು ನಾನು ಫುಲ್ ಡೇ ಲಾಗ್ನ ಮಾಡ್ತಾ ಇದ್ದೀನಿ. ಸೊ 5:30ಗೆ ಅಲಾರಾಮ್ ಇಟ್ಟಿದೆ. ಎದ್ದೊಳೋದಕ್ಕೆ 5:37 ಆಗಿದೆ. ಎದ್ದ ತಕ್ಷಣ ಎಲ್ರು ಮಾಡೋ ಕೆಲಸನೇ ನಾನು ಮಾಡ್ತಾ ಇದ್ದೀನಿ. ಎದ್ದು ದೇವ್ರ ಫೋಟೋ ನೋಡಿ ನೆಕ್ಸ್ಟ್ ಎದ್ದ ತಕ್ಷಣ ಗಾಡಿ ಚಾರ್ಜಿಂಗ್ ಹಾಕು ಅಂತ ನೈಟೇ ಹೇಳ್ಬಿಟ್ಟು ಮಲ್ಕೊಂಡಿರ್ತಾರೆ. ನೈಟ್ ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ, 90 ಪ್ಲಸ್ ಇದೆ ಅನ್ಕೊಂತೀನಿ. ಮೇ ಬಿ 98 ಇದೆ, ಪರವಾಗಿಲ್ಲ, ಒಂದು ಕಾಲ್ ಗಂಟೆಲಿ ಆಗ್ಬಿಡುತ್ತೆ. ಅದಾದ ನಂತರ ಹೋಗಿ ನೀರೊಲೆಗೆ ಬೆಂಕಿ ಹಾಕಿದೆ. ಬೆಳಿಗ್ಗೆ 5:30 ಆಗಿದ್ರು ಇನ್ನೂ ಬೆಳಕೆ ಆಗಿರಲ್ಲ. ಸೌದೆ ನೈಟೇ ತಂದು ಒಳಗಡೆ ಹಾಕೊಂಡಿದ್ವಿ. ಸೊ ನಂಡೆ ತುಂಬ ನೀರು ತುಂಬಿ ಒಲೆ ತುಂಬ ಸೌದೆ ಹಾಕಿ ಬೆಂಕಿ ಹಾಕಿದ್ದೀನಿ. ಹೊರಗಡೆ ಅತ್ತೆ ಕೊಟ್ಟಿಗೆನೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಅಲ್ಲೇ ಮಲ್ಕೊಂಡಿದ್ದಾರೆ. ಪಾಪ ಅವರು 4 ಗಂಟೆಗೆ ಎದ್ದು ದನ ಕರುನೆಲ್ಲ ಈಚೆ ಕಟ್ಟಾಕಿ ಕೊಟ್ಟಿಗೆ ಕಸನ್ನೆಲ್ಲ ಗುಡಿಸಿ ಮತ್ತೆ ಮಲ್ಕೊಂಡ್ಬಿಡ್ತಾರೆ, ಚಳಿ ಇರುತ್ತೆ. ಮತ್ತೆ 6 ಗಂಟೆ ಎದ್ದು ಹಾಲು ಕರೀತಾರೆ. ಅಷ್ಟರಲ್ಲಿ ಕೊಟ್ಟಿಗೆ ಎಲ್ಲ ಆರಿರುತ್ತೆ. ನೋಡಿ 5:30 ಆದ್ರೂ ಇನ್ನೂ ಎಷ್ಟು ಕತ್ಲೆ ಇದೆ. ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದರಿಂದ ಅಷ್ಟಾಗಿ ಪಾತ್ರೆಗಳು ತೊಳೆಯೋ ಯೋಚನೆ ಇಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ. ನೀವು ಕೂಡ ಅಭ್ಯಾಸ ಮಾಡ್ಕೊಳ್ಳಿ, ದಿನ ಪೂರ್ತಿ ಆಕ್ಟಿವ್ ಆಗಿರ್ತೀರಾ. ನನಗೆ ಬಿಸಿನೀರು ಇಲ್ಲ ಅಂತಂದ್ರೆ ಆ ಡೇನೇ ಸ್ಟಾರ್ಟ್ ಆಗಲ್ಲ. ಸೊ ಇದರಿಂದನೇ ನೆಕ್ಸ್ಟ್ ನಾನು ರಸಂ ಮಾಡೋಣ ಅಂತ ಇವತ್ತು 4 ಟೊಮೆಟೊ, ಸ್ವಲ್ಪ ಬೇಳೆ, ಹಾಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಇದು ಒಂದು 3 ವಿಸಿಲ್ ಆಗಲಿ ಅಂತ ಒಂದು ಸೈಡ್ ಇಡ್ತಾ ಇದ್ದೀನಿ. ಇದ್ರ ಪಕ್ಕ ಇನ್ನೊಂದು ಸ್ಟವ್ ಖಾಲಿ ಇರೋದ್ರಿಂದ ಅನ್ನಕ್ಕೆ ನೀರು ಇಡ್ತಾ ಇದ್ದೀನಿ. ನಂಗೆ ಕುಕ್ಕರಲ್ಲಿ ಮಾಡಿದ್ರೆ ಇಷ್ಟ ಇಲ್ಲ. ಸೊ ಇದಾಯಿತು. ಟೊಮೊಟೊ ಬೇಳೆ ಬೇಯೋಷ್ಟರಲ್ಲಿ ಮನೆ ಕಸನೆಲ್ಲ ನೀಟಾಗಿ ಗುಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಮನೆ ಕಸ ಗುಡಿಸಿದ ನಂತರ ಹಿಂದೆನೇ ನೀಟಾಗಿ ಮನೆನೂ ಒರೆಸ್ಕೊಂಡ್ಬಿಡೋಕೆ ಈಸಿ ಆಗುತ್ತೆ. ಗೈಸ್, ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ನನಗೆ ಕಮೆಂಟ್ಸು ಲೈಕ್ಸ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮನೆಯೆಲ್ಲ ನೀಟಾಗಿ ಒರೆಸಿ ಆಯಿತು. ಆ ಸೈಡು ಅನ್ನಕ್ಕೆ ಇಟ್ಟಿದ್ದು ನೀರು ಕಾಯ್ದಿದೆ. ಸೊ ಅಕ್ಕಿ ಹಾಕೊತಾ ಇದ್ದೀನಿ. ನಾಷ್ಟಕ್ಕಷ್ಟೇ ಅನ್ನ ಮಾಡ್ಕೊಳ್ಳೋದು. ಅತ್ತೆ ಮಾವ ಜಾಸ್ತಿ ರೈಸ್ ತಿನ್ನಲ್ಲ, ಅವರು ಮುದ್ದೆ ತಿಂತಾರೆ. ಸೊ ನಾಷ್ಟಕ್ಕೆ ಮತ್ತು ಬಾಕ್ಸ್ಗಷ್ಟೇ ರೈಸು ಅಥವಾ ನಾಷ್ಟ ಮಾಡ್ಕೊಳ್ಳೋದು. ಇನ್ನೊಂದು ಸೈಡು ಬೇಳೆ ಮತ್ತು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇದ್ರ ಜೊತೆಗೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆನ ಸ್ವಲ್ಪ ಬಾಣಲಿನಲ್ಲಿ ಬಿಸಿ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅನ್ನನೂ ಆಗಿದೆ. ಇದ್ರ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಅಡುಗೆ ಕೆಲಸ ಮುಗೀತು. ಒಳಗಡೆ ಇಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ಈಚೆ ಕಡೆ ಬೆಳಗ್ಗೆ ಆಗ್ಬಿಟ್ಟಿತ್ತು. ಸೊ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಇದ್ರ ಕೆಲಸನ ಮುಗಿಸ್ದೆ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡೋದು ಇಷ್ಟ, ಆದರೆ ನಿಧಾನ ಮಾಡೋದು ಕೆಲಸ, ಬಟ್ ನೀಟಾಗಿ ಮಾಡ್ತೀನಿ. ಮೇ ಬಿ ನೀವೇ ನೋಡ್ತಿದ್ದೀರಾ ನನ್ನ ವ್ಲಾಗ್ನ, ನೀಟಾಗಿ ರಂಗೋಲಿ ಬಿಟ್ಟಿದ್ದೀನ ಇಲ್ವಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ದಿನಾಗಲೂ ಬೇರೆ ಬೇರೆ ಥರ ರಂಗೋಲಿನ ಬಿಡ್ತಾ ಇರ್ತೀನಿ. ಸೊ ರಂಗೋಲಿ ಚೆನ್ನಾಗಿದೆಯಾ ಗೈಸ್? ಚೆನ್ನಾಗಿದ್ರೆ ಕಮೆಂಟ್ಸಲ್ಲಿ ಬಂದು ತಿಳಿಸಿ. ಸೊ ಅತ್ತೆ ಎದ್ದು ಹಾಲು ಕರಿಯೋಕ್ಕೆ ಹೋಗಿದ್ದಾರೆ. ಈ ಸೈಡು ನಾನು ಟೀ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲ, ಟೀ ಸೊಪ್ಪು, ಏಲಕ್ಕಿ, ಸ್ವಲ್ಪ ನೀರು, ಇದನ್ನು ಕುದಿಲಿಕ್ಕೆ ಬಿಟ್ಟು ಆ ಸೈಡು ಸ್ನಾನಕ್ಕೆ ನೀರೆಲ್ಲ ಕಾಯ್ದಿತ್ತು. ಸೊ ಬಕೆಟ್ಗೆ ನೀರನ್ನೆಲ್ಲ ತೋಡಾಕಿ ಪೇಸ್ಟನ್ನು ಕೂಡ ಬ್ರಷ್ಗೆ ಹಾಕಿ ತಣ್ಣೀರನ್ನು ಕೂಡ ಎಲ್ಲ ಸೈಡಿಗಿಟ್ಟು ನಮ್ಮ ಮನೆಯವ್ರನ್ನ ಎದ್ದೊಳಿಸಿ ಸ್ನಾನಕ್ಕೆ ಕಳಿಸ್ದೆ. ಸ್ನಾನಕ್ಕೆ ಕಳಿಸಿ ರೂಮ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಜೋಡಿಸಿಟ್ಟು ನೀಟಾಗಿ ಮಾಡಿದೆ. ಸೊ ಗೈಸ್, ಈ ಕೆಲಸನೆಲ್ಲ ನನ್ನ ಮಮ್ಮಿ ಮನೇಲಿ ಮಾಡ್ತಾನೆ ಇರಲಿಲ್ಲ. ರಾಜ್ಕುಮಾರಿ ಥರ ಇದ್ದೆ. ಸೊ ಇಲ್ಲಿ ಏನು ರಾಜ್ಕುಮಾರಿ ಥರ ಇಲ್ಲ ಅಂತ ಅಂದ್ಕೊಂಬಿಡಿ, ಖುಷಿಯಿಂದನೇ ಮಾಡ್ತಾ ಇದ್ದೀನಿ ಕೆಲಸಗಳನ್ನ. ಸೊ ಟೀ ಆ ಕಡೆ ಕುದ್ದಿದೆ. ಇಲ್ಲಿ ಫ್ರೆಶ್ ಆಗಿರೋ ಹಾಲನ್ನ ಮತ್ತೆ ಕರಿತಿದ್ದಾರೆ. ಹಾಲನ್ನ ಈಸ್ಕೊಂಡು ತೊಗೊಂಡೋಗಿ ಟೀ ಒಳಗಡೆ ಹಾಕಿ ಟೀನ ಕುದಿಲಿಕ್ಕೆ ಬಿಟ್ಟೆ. ಡೈಲಿ ಟೀ ನಾನೇ ಮಾಡೋದು. ಸೊ ಭಾನುವಾರ ಅತ್ತೆ ಮಾಡ್ಕೊತಾರೆ. ಈ ಸೈಡ್ ಅನ್ನನೂ ಆಗಿದೆ. ಸೊ ಇಲ್ಲಿ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಅದೇ ಬಾಂಡ್ಲಿನಲ್ಲಿ ಒಂದು 4 ಹಪ್ಪಳ ಹಾಕೊಂಡ್ಬಿಡ್ತೀನಿ. ಬರೀ ರಸಮ್ಮು ರೈಸು ಮಾಡಿ ಕಳಿಸಿದ್ರೆ ಮಧ್ಯಾಹ್ನದ ಹೊತ್ತು ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂತ ಇದು ಮಾಡ್ಕೊತಾರೆ ಅಂದ್ಬಿಟ್ಟು ಹಪ್ಪಳ ಇದ್ರಷ್ಟೇ ಹಾಕ್ತೀನಿ, ಇಲ್ಲ ಅಂತಂದರೆ ಸ್ಕಿಪ್ ಅಷ್ಟೇ. ಸೊ ಬಾಣಲಿಲಿ ಹಪ್ಪಳ ಹಾಕಿದ್ದ ನಂತರ ಅದೇ ಬಾಣಲಿ ಹಿಂದೆಗಡೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಇನ್ನೊಂದೇನದು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆನ ಕುಟ್ಕೊತಾ ಇದ್ದೀನಿ. ರಸಮ್ಗೆ ಒಗ್ಗರಣೆ ಕುಟ್ಕೊಂಡು ಇನ್ನೊಂದು ಸೈಡ್ ರಸಮ್ನ ಕುದಿಲಿಕ್ಕೆ ಬಿಟ್ಟೆ. ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀರಾ ಅಂದ್ಕೊಂಬಿಡಿ, ಆಫ್ ಮಾಡಿಟ್ಬಿಟ್ಟು ಬೇರೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದೆ. ಈ ಕಡೆ ಟೀ ಆಗಿದೆ. ಟೀನ ನಮ್ಮ ಮಾವ ನಮ್ಮ ಅತ್ತೆ ಅಷ್ಟೇ ಕುಡಿಯೋದು. ಭಾನುವಾರದೊತ್ತು ನಮ್ಮ ಮನೆಯವ್ರು ಕುಡಿತಾರೆ. ನಾನು ಫಸ್ಟ್ ಕುಡಿತಿದ್ದೆ, ಇವಾಗ ಬಿಟ್ಬಿಟ್ಟಿದ್ದೀನಿ. ಸೊ ಶುಗರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ.
ನೆಕ್ಸ್ಟು ಆ ಸೈಡ್ ಅಡಿಗೆ ಎಲ್ಲ ಆಗಿದ್ರಿಂದ ಬಾಕ್ಸ್ಗೆಲ್ಲ ನೀಟಾಗಿ ಹಾಕಿ ಪ್ಯಾಕ್ ಮಾಡಿ ಬಾಕ್ಸ್ ಎಲ್ಲ ರೆಡಿ ಆಗಿದೆ. ಸೊ ಬ್ಯಾಗಿಗೆ ತಗೊಂಡೋಗಿ ಇಟ್ಟು ಅವ್ರದ್ದು ವಾಟರ್ ಬಾಟ್ಲು ಅದು ಇದು ಅವ್ರ ಏನೇನು ಐಟಮ್ ಇದೆ ಚಾರ್ಜಿಂಗ್ ಗೀರ್ಜಿಂಗ್ ಎಲ್ಲ ತೆಗ್ದು ಅವ್ರ ಬ್ಯಾಗ್ಗಳಿಗೆ ಹಾಕ್ಬಿಟ್ಟು ಅವ್ರನ್ನ ಫಸ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ಲಿಕ್ಕೆ ರೆಡಿ ಮಾಡಿ ನೋಡಿ ರೆಡಿಯಾಗಿ ನಿಂತಿದ್ದಾರೆ. ಖರ್ಚಿಗೆ ಕಾಸು ಕೇಳ್ತಾ ಇದ್ದೀನಿ ಅದಕ್ಕೆ ಯೋಚನೆ ಮಾಡ್ಕೊಂಡು ಆ ಕಡೆ ನಿಂತಿದ್ದಾರೆ. ಕೊಟ್ಟರು ಖರ್ಚಿಗೂ ಕಾಸು ಕೊಟ್ಬಿಟ್ಟು ಹೋಗ್ತಿದ್ದಾರೆ. ಬೈ ಬಾಯ್ ಬೈ ಬೇಬಿ ಬೈ ಬೈ. ಸೊ ಗೈಸ್ ಇವರು ಡೈಲಿ 7 ಕಾಲಕ್ಕೆ ಮನೆ ಬಿಡ್ತಾರೆ. ಇವ್ರು ಮನೆ ಬಿಡೋ ಅಷ್ಟರಲ್ಲಿ ಇವರಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ಇವ್ರನ್ನ ಕಳಿಸ್ಕೊಟ್ಟಾದ ನಂತರ ನೆಕ್ಸ್ಟ್ ನಾನು ರೆಡಿ ಆಗಬೇಕು. ಸೊ ಈಗ 7 ಕಾಲು ನೆಕ್ಸ್ಟ್ 8 ಗಂಟೆ ಅಷ್ಟರಲ್ಲಿ ನಾನು ರೆಡಿ ಆಗಬೇಕು. ನಾನು ಸ್ನಾನಕ್ಕೆ ಹೋಗಿ ನನ್ನ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಬೇಕು. ಬೆಳಿಗ್ಗೆ ಟೈಮು ಸೊ ನಮ್ಮ ಮನೆ ಎದುರುಗಡೆ ಸುತ್ತಮುತ್ತ ನೋಡಲಿಕ್ಕೆ ಒಂಥರ ಸಂತೋಷ. ಯಾವುದೇ ರೀತಿಯ ನೆಮ್ಮದಿ ಇಲ್ಲದೆ ಇರತಕ್ಕ ಮನಸ್ಥಿತಿ ಕೂಡ ಈ ವೆದರ್ನ ನೋಡಿ ನೆಮ್ಮದಿ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ ನೋಡಲಿಕ್ಕೆ. ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳಾಗಲ್ಲ. ಒಂದು ಜೊತೆ ಬಟ್ಟೆನ ನೀಟಾಗಿ ಐರನ್ ಮಾಡಿ ಸೈಡಲ್ಲಿ ಇಟ್ಟು ನಾನು ಸ್ನಾನಕ್ಕೆ ಹೋಗಬೇಕು. ಅದಕ್ಕೆ ಹೆಂಗೋ ಸುಮಾರಾಗಿ ಐರನ್ ಮಾಡ್ತಾ ಇದ್ದೀನಿ. ಐರನ್ ಮಾಡಿಟ್ಟು ಸ್ನಾನಕ್ಕೆ ಹೋಗಿದ್ದು ಬಂದು ದೇವ್ರ ದೀಪನೂ ಹಚ್ತಾ ಇದ್ದೀನಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಕನ್ನಡ ಪದ ಬಳಕೆಯಲ್ಲಿ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕ್ಷಮೆ ಕೂಡ ಇರಲಿ. ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಏರುಪೇರುಗಳಿರುತ್ತೆ. ಸೊ ಇದನ್ನು ಕಂಟಿನ್ಯೂ ಮಾಡಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸ್ವಲ್ಪ ನಾಷ್ಟ ಕೂಡ ಮಾಡಿಕೊಂಡು 8 ಗಂಟೆ ಆಗಿದೆ. ಸೊ ರೆಡಿ ಆಗಿದ್ದೀನಿ. ನಾನು ಕೂಡ ಬಸ್ಸಿಗೆ ಹೋಗಬೇಕು. ಸೊ ಬಸ್ಸಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಮ್ಮ ತಾತ ಏನೋ ಕೆಲಸ ಮಾಡ್ತಿದ್ದಾನೆ ಅಲ್ಲಿ. ಏನು ಕೆಲಸ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಆದರೂ ಅಲ್ಲೆಲ್ಲೂ ಕಾಂಪೌಂಡೇ ಇಲ್ಲ. ನಮ್ಮ ತಾತನ ಗೇಟ್ ತೋರಿಸ್ತೀನಿ ಬನ್ನಿ. ಗೇಟು ಹೇಗಿದೆ ಅಂದರೆ ಸುತ್ತಮುತ್ತ ಯಾರು ಬೇಕಾದ್ರೂ ಹಾರ್ಕೊಂಡು ಹೊಂಟೋಗ್ಬಿಡೋದು ಒಳಗಡೆ. ಏನೋ ಕೆಲಸ ಮಾಡ್ತಿದ್ದಾರೆ ನಮ್ಮ ತಾತ. ಮಾಡ್ತಾ ಇದ್ದೀವಿ. ಬಸ್ ಬರ್ತದ ಒಯ್ತಾ ಇದ್ದೀನಿ. ಅಮ್ಮ ಜೀವಿ ಪಾಪ ಏನೇನೋ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ನಮ್ಮ ಮಮ್ಮಿ ಮನೆಗೆ ಹೋಗಿ ನಮ್ಮ ಮಮ್ಮಿ ಏನು ನಾಷ್ಟ ಮಾಡಿದ್ದಾರೆ ಕೇಳ್ಕೊಳ್ಳೋಣ ಬನ್ನಿ. ಇದೇ ನಮ್ಮ ಮಮ್ಮಿ ಮನೆ. ಸೊ ಇದು ಈಚೆ ಕಡೆ ಇದೆಯಲ್ಲ ಇದು ರಾಣಿ ಅಂತ. ನಮ್ಮಪ್ಪ ಪ್ರೀತಿಯಿಂದ ಕರೆಯೋದು ಹೀಗೇನೆ. ನಮ್ಮಪ್ಪ ನಮ್ಮ ಮಮ್ಮಿ ಎಲ್ಲ ರಾಣಿ ಅಂತ. ಹಾಯ್ ಹಾಯ್ ರಾಣಿ ಹಾಯ್. ನಮ್ಮ ಮಮ್ಮಿ ಒಳಗಡೆಯಿಂದ ಬರ್ತಾ ಇದ್ದಾರೆ. ಏನೋ ಹೂವು ತತ್ತಾ ಇದ್ದಾರೆ ನಮ್ಮಮ್ಮ. ಇವರೇ ನಮ್ಮಮ್ಮ ನೋಡಿ ಗೈಸ್. ಡೈಲಿ ಬಸ್ಗೆ ಹೋಗ್ಬೇಕಾದ್ರೆ ಮೀಟ್ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಮಮ್ಮಿನ. ನಾಷ್ಟ ಏನು ಮಾಡಿದ್ದಾರೆ ಅಥವಾ ಸ್ನ್ಯಾಕ್ಸ್ ಏನಾದರೂ ಕೊಡ್ತಾರೆ. ಇಲ್ಲ ಅಂದರೆ ಇದೇ ರೀತಿ ಹೂವು ಗೀವು ಏನಾದರೂ ಕೊಡ್ತಾರೆ. ಆದರೂ ಒಂದು ಸೈಡು ನಾನು ಲಕ್ಕಿ ಅನಿಸುತ್ತೆ. ಯಾಕೆಂದರೆ ದಿನ ಬೆಳಿಗ್ಗೆ ಎದ್ರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ನೋಡ್ಬೋದು. ಡ್ಯಾಡಿನ ವೀಕ್ಲಿ ಒಂದ್ಸತಿ ಅಷ್ಟೇ ನೋಡೋಕ್ಕಾಗೋದು. ಅವ್ರು ವೀಕ್ಲಿ ಒಂದ್ಸತಿ ಅಷ್ಟೇ ಬರೋದು. ಸೊ ಮಮ್ಮಿನ ಮಾತ್ರ ಡೈಲಿ ಮಾತಾಡಿಸ್ತಾ ಇರ್ತೀನಿ. ಮಾರ್ನಿಂಗು ಈವ್ನಿಂಗು ಬೆಳಿಗ್ಗೆ ಹೋಗ್ತಾ ಸಾಯಂಕಾಲ ಬರ್ತಾ. ಗೈಸ್ ಇದೇ ನಮ್ಮೂರು ವಿರೂಪಸಂದ್ರ. ಇದು ನಮ್ಮ ಮನೆ. ಇದು ನಮ್ಮ ಮಮ್ಮಿ ಮನೆ. ಅದು ನಮ್ಮ ಮನೆ. ಗೈಸ್ ಇಲ್ಲಿಂದ ಮತ್ತೆ ಬಸ್ ಬಂದ್ಬಿಡುತ್ತೆ. ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಇದು ನಮ್ಮೂರು ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡ್ ಅಂತ ಎಲ್ಲೂ ಬೋರ್ಡ್ ಇಲ್ಲ. ಜನಗಳು ನಿಂತಿರೋದು ನೋಡಿ ನೀವೇ ಅನ್ಕೊಬೇಕು ಇದೇ ಬಸ್ ಸ್ಟ್ಯಾಂಡು ಅಂತ. 8 ಗಂಟೆ ಇರೋದ್ರಿಂದ ಎಲ್ಲರೂ ಕಾಲೇಜ್ ಹುಡುಗರೇ ಜಾಸ್ತಿ. ಸ್ಕೂಲ್ ಐಕ್ಳು. ನನ್ನ ತಂಗಿ ಏನೋ ಕೊಡ್ತಿದ್ದಾಳೆ. ಹ್ಯಾಪಿಡೆಂಟ್ ಕೊಡ್ತಿದ್ದಾಳೆ ನನ್ನ ತಂಗಿ. ಇವಳು ನಮ್ಮ ಚಿಕ್ಕಪ್ಪನ ಮಗಳು. ಸೊ ಬಸ್ಸಿಗೆಲ್ಲ ಕಾಯ್ತಿದ್ದಾರೆ. ಎಲ್ಲ ಕಾಲೇಜ್ ಐಕ್ಳುಗಳೇ ಇರೋದು. ಇನ್ನು 8 ಕಾಲು ಆಯಿತು ಇನ್ನೂ ಬಸ್ ಬಂದಿಲ್ಲ. ಬಂತು ಬಸ್ಸು. ಸೊ ಇಲ್ಲಿಂದ 1 ಅವರ್ ಜರ್ನಿ ರಾಮನಗರದಿಂದ ಮತ್ತೆ ಅರ್ಧ ಗಂಟೆ ಬಿಡದಿಯಿಂದ ಮತ್ತೆ ಒಂದು 5 ನಿಮಿಷ ಅಥವಾ 10 ನಿಮಿಷ. ಬಸ್ ಸಿಕ್ಕಿದ್ರೆ ಒಂದು 2 ನಿಮಿಷ. ಬಸ್ ಸಿಗಲಿಲ್ಲ ಅಂದರೆ 5-10 ನಿಮಿಷ ವೆಯ್ಟ್ ಮಾಡಿಕೊಂಡು ಟೋಟಲ್ 3 ಬಸ್ ಹತ್ತಿ 3 ಬಸ್ ಇಳಿಬೇಕು. ಯಾವಾಗ ಬೇಕು ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ವಯಸ್ಸಿದ್ದಾಗ ದುಡ್ಕೊಬೇಕು. ಸೊ ಬಸ್ ಹತ್ತುತ್ತಾ ಇದ್ದೀನಿ. ಬಸ್ ಹತ್ತಿ ಸದ್ಯ ಸೀಟ್ ಸಿಕ್ಕಿದ್ರೇ ಖುಷಿ. ಯಾಕೆಂದರೆ 1 ಅವರ್ ಜರ್ನಿ ಯಾವಳು ನಿಂತ್ಕೊತಾಳೆ ಅಂತ ಅನಿಸುತ್ತೆ. ಸೊ ಸದ್ಯ ಸೀಟ್ ಇದ್ದಾವೆ, ಸಮಸ್ಯೆ ಇಲ್ಲ. ಡಿಗ್ರಿ ಕಾಲೇಜವ್ರಿಗೆಲ್ಲ ರಜೆ ಇದೆ. ಟಿಕೆಟು ತಗೊಂಡೆ. ಸೊ 1 ಅವರ್ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಯಾಕೆಂದರೆ ಇಯರ್ಫೋನ್ ಇರುತ್ತೆ. ಸಾಂಗ್ ಹಾಕೊಂಡು ಕಿವಿ ಕುತ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಏನಾದರೂ ಬಾಂಬ್ ಬಿಟ್ಟರು ಕೂಡ ಗೊತ್ತಾಗಲ್ಲ ನಮಗೆ. ರಾಮನಗರ ಬಂದೆ ಗೈಸ್. 9 ಗಂಟೆ ಮೇಲಾಗಿದೆ. 9:05 ಹೊತ್ತಾಗಿದೆ. ಸೊ ಇಲ್ಲಿಂದ ರಿಸ್ಕ್ ಏನು ಅಂತ ಅಂದರೆ ಬಿಡದಿಗೆ ಹೋಗೋದೇ ರಿಸ್ಕು. ಯಾಕೆಂದರೆ ಜನಗಳು ಆ ಪಾಟಿ ಇರ್ತಾರೆ. ನೋಡ್ತಾ ಇರ್ಬೋದು ನೀವೇ. ಒಂದೊಂದು ಬಸ್ಗೆ ಜನಗಳ ಮಧ್ಯೆ ಹತ್ತಿನೂ ಕೂಡ ಸದ್ಯ ಕಿಟಕಿ ಪಕ್ಕ ಸೀಟ್ ಸಿಕ್ತು. ಖುಷಿ ಇದೆ. ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ್ರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ಅಲ್ಲಿಂದನೂ ಹೆಂಗೋ ಬಂದ್ಬಿಟ್ಟೆ. 9:15 ಆಗೋಗಿದೆ ಆಲ್ರೆಡಿ. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೂ ಒಂದು ಬಸ್ಸು BMTC. ಒಂದೇ KSRTC ಒಂದೇ ಸ್ಟಾಪ್ ಕೊಡಂಗಿದ್ರೆ ಏಕೆ ಹೊಂಟೋಗ್ಬೋದಿತ್ತು. ನಮ್ಮದೇ ಒಂದು ಬಸ್ ಇದೆ ಖಾಲಿ ಡಿಪೋಗೆ ಹೋಗ್ತಿದೆ. ಸೊ ಇದೇ ಬಸ್ಗೆ ಶಿವ ಅಂತ ಹೊಂಟೋಯ್ತಾ ಇದ್ದೀನಿ. ಸೊ ಗಾಯ್ಸ್ ನಾಷ್ಟನೂ ಆಗಿದೆ. 9:15 ಆಗಿದೆ.
ಹೋಗ್ಬಿಡೋಣ. ನೆಕ್ಸ್ಟ್ ಬಂದು ಡಿಪೋಗೆ ಹೋಗಿ ಮಾಮೂಲಿ ಕೆಲಸ ಹೇಗೆ ಕಳೀತು ಜರ್ನಿ ಅನ್ನೋದೇ ಗೊತ್ತಾಗಲ್ಲ. ಒಂದೊಂದು ದಿನ ಬೇಜಾರಾಗುತ್ತೆ, ಒಂದೊಂದು ದಿನ ಪರವಾಗಿಲ್ಲ ಟೈಮ್ ಪಾಸ್ ಆಗ್ಬಿಡುತ್ತೆ. ಈ ಜರ್ನಿಲೇ ನಂದು 3 ಅವರ್ಸ್ ಹೋಗ್ಬಿಡುತ್ತೆ ಒನ್ ಡೇನಲ್ಲಿ. ಒಂದೇ 9:30 ಪಂಚ್ ಮಾಡಿ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇದು ನನ್ನ ಡೈಲಿ ಕೆಲಸಗಳು, ನನ್ನ ವರ್ಕ್ಗಳು. ಇಷ್ಟು ಕೆಲಸನೆಲ್ಲ ಮಾಡಿಬಿಟ್ಟು ವರ್ಕ್ಗೆ ಬಂದು ಮತ್ತೆ ಸಾಯಂಕಾಲ 6 ಗಂಟೆಗೆ ಹೊರಡ್ತೀನಿ. ಇವರೆಲ್ಲ ನನ್ನ ಕೊಲೀಗ್ಸು. ಆ್ಯಕ್ಚುಲಿ ಅವರಿಗೆಲ್ಲ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗ್ ಡೈಲಿ ರೂಟೀನ್ ಕೆಲಸಗಳಿರ್ತವೆ. ಮುಗಿಸ್ಕೊಂಡು 11:30ಗೆ ಇಲ್ಲಿ ಪೌರತ್ವದ ಬಗ್ಗೆ ಸ್ವಲ್ಪ ಪ್ರಮಾಣ ವಚನ ಹೇಳ್ಬೇಕು ಅಂತ ಹೇಳಿದರು. ಸೊ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಏನೋ ಹೇಳ್ಕೊಟ್ರು, ಎಲ್ಲ ನೆನಪಿಲ್ಲ ಸದ್ಯಕ್ಕೆ. ಇದಷ್ಟೇ ಹೇಳೋಕ್ಕಾಗೋದು ಪೌರತ್ವದ ಬಗ್ಗೆ ಅಷ್ಟೇ. ಹಂಗೆ ಟೈಮ್ 1:30 ಹೆಂಗಾಯ್ತು ಅಂತ ಗೊತ್ತಿಲ್ಲ. ಊಟಕ್ಕೆ ಕಾಲೇ ಕೂತಿದ್ದೀವಿ. ಸೊ ನಮ್ಮ ಫ್ರೆಂಡು ಮತ್ತು ನಾನು ಇಬ್ಬರು ನನ್ನ ಕೊಲೀಗ್ ಮತ್ತು ನಾನು ಇಬ್ಬರೂ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಒಂದು ರೌಂಡು ಡಿಪೋ ತುಂಬ ಓಡಾಡಿಕೊಂಡು ಮತ್ತೆ ರೂಟೀನ್ ಕೆಲಸಕ್ಕೆ ರಿಟರ್ನ್ ಆದ್ವಿ. ಮತ್ತೆ ಕೆಲಸನ ಸ್ಟಾರ್ಟ್ ಮಾಡಿ ಹೀಗೆ ಹರಟೆಗಳು, ಮಾತುಗಳು, ಸ್ವಲ್ಪ ಕೆಲಸ, ಇದೇ ರೀತಿ ದಿನ ಕಳೆದೋಗ್ಬಿಡುತ್ತೆ. 4 ಗಂಟೆ ಆಗಿತ್ತು. ನಮ್ಮ ಇನ್ನೊಬ್ಬ ಕೊಲೀಗ್ ಬಂದು ಸಪೋಟ ಹಣ್ಣು ಅವ್ರ ಮರದಲ್ಲೇ ಬೆಳೆದಿದ್ದನ್ನ ತಂದಿದ್ರು. ಸೊ ಸಾಯಂಕಾಲ 4 ಗಂಟೆಗೆ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿನ್ಕೊಂಡ್ವಿ. ಹೆಲ್ತಿ ಫುಡ್ ಅಲ್ವಾ ಗೈಸ್, ನೀವು ಕೂಡ ಹೆಲ್ತಿ ಫುಡ್ನೇ ತಿನ್ನಿ, ಔಟ್ಸೈಡ್ ಫುಡ್ನ ಕಡಿಮೆ ಮಾಡಿ. ಹೆಂಗೆ 6 ಗಂಟೆ ಆಯಿತು ಅಂತ ಗೊತ್ತಿಲ್ಲ, ಬ್ಯಾಗ್ನ ಹಾಕೊಂಡ್ವಿ, ಮನೆ ಕಡೆ ಓಡ್ತಾ ಇದ್ದೀವಿ. ನಾವು ಸ್ಕೂಲ್ ಟೈಮಲ್ಲೂ ಅಷ್ಟೇ 4 ಗಂಟೆ ಹೇಗಾಗುತ್ತೆ ಅಂತ ಕಾಯ್ತಾ ಇದ್ವಿ. ಅದೇ ರೀತಿ ಕೆಲಸದ ತವನು ಅಷ್ಟೇ 6 ಗಂಟೆ ಹೇಗಾಗುತ್ತೆ, ಮನೆಗೆ ಹೇಗೆ ಹೋಗೋಣ, ಎಷ್ಟು ಬೇಗ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. 6 ಗಂಟೆ ಆಯಿತು, ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಸೇಮ್ ಬೆಳಿಗ್ಗೆ ಮಾರ್ನಿಂಗ್ ಹಿಂಗೆ 3 ಬಸ್ ಹತ್ಕೊಂಡ್ಬಂದಿದ್ನೋ, ಈವ್ನಿಂಗು ಕೂಡ ಬಿಡದಿಗೆ ಹೋಗಿ ಬಿಡದಿಯಿಂದ ರಾಮನಗರದಿಂದ ಬಸ್ ಕಾಯಬೇಕು ಅಂತ ಅಂದರೆ ಮನೆಗೆ ಹೋಗೋದು 9:30 ಆಗಿಬಿಡುತ್ತೆ. ಆದರೆ ಕರೆಕ್ಟು ಟೈಮ್ಗೆ ಬಸ್ ಇಲ್ಲ ನಮಗೆ. ಸೊ ಅದರಿಂದ ನಾವು ಮಾರ್ನಿಂಗ್ ನಮ್ಮ ಮನೆಯವರು ಗಾಡಿ ತೊಗೊಂಡು ಹೋಗಿರ್ತಾರೆ. ಈವ್ನಿಂಗು ನಾನು ಮತ್ತು ನನ್ನ ಬೇಬಿ ಇಬ್ಬರು ಕೂಡ ಗಾಡಿನಲ್ಲೇ ರಿಟರ್ನ್ ಮನೆಗೆ ಹೋಗ್ತೀವಿ. ಸೊ ಬಿಡದಿಲೂ ಕೂಡ ಅಷ್ಟೇ ಈವ್ನಿಂಗು ಹೋಗೋದೇ ಒಂದು ರಿಸ್ಕು. ಸದ್ಯ BMTCನ ರಾಮನಗರವರೆಗೆ ಬಿಟ್ಟಿದ್ರೆ ಸಾಕಾಯ್ತಿತ್ತು ಅಂತ ಅನ್ಸುತ್ತೆ. ನೋಡೋಣ ಫ್ಯೂಚರಲ್ಲಿ ಬಿಡಬಹುದು. ಸೊ ಗೈಸ್, ಈ ಬಸ್ನ ನಾನು ಹೆಂಗೋ ಫೈಟ್ ಮಾಡಿ ಹತ್ಕೊಂಡು ಟಿಕೆಟ್ ಎಲ್ಲ ತಗೊಂಡು ರಾಮನಗರ ಹೆಂಗೋ ಮಾಡಿ ಬಂದೆ ಗೈಸ್ 7 ಗಂಟೆಗೆ. ನಮ್ಮಮ್ಮ ಸ್ವಲ್ಪ ಐಟಮ್ಸ್ ಹೇಳಿದ್ರು. ನಮ್ಮ ಮನೆಗೆ ಟೊಮೊಟೊ ಬೇಕಾಗಿತ್ತು, ನಮ್ಮ ಮಮ್ಮಿಗೆ ತರಕಾರಿ, ಮತ್ತು ಇನ್ನೊಂದೇನೋ ಹೇಳಿದರು, ಹೂವು ಮತ್ತು ಇನ್ನೊಂದು ಗಂಧಕಡ್ಡಿ ಕರ್ಪೂರ ಅಂಗಡಿಲಿ ಅದೇನೇನೋ ಸಾಮಾನು ಹೇಳಿದರು. ಎಲ್ಲನೂ ತಗೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಯಾರಿಗೆ ಬೇಕು ಇದೆಲ್ಲ ಅಂತ ಅನ್ಸ್ಬಿಟ್ಟಿರುತ್ತೆ. ಎಲ್ರಿಗೂ ಅಷ್ಟೇ ಮಾರ್ನಿಂಗ್ ಇದ್ದಷ್ಟು ಎನರ್ಜಿ ಈವ್ನಿಂಗ್ ಮನೆಗೆ ಹೋಗೋಷ್ಟರಲ್ಲಿ, ಅದರಲ್ಲೂ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇರಲ್ಲ. ಸೊ ನಮಗೂ ಕೂಡ ಅದೇ ಥರ ಅನ್ನಿಸ್ತು. ಮತ್ತೆ ಯಾವುದಾದ್ರೂ ಐಟಮ್ಸ್ ಮರ್ಕೊಂಡಿದ್ದೀನಾ ಅಂತ ಮಮ್ಮಿನ ಫೋನ್ ಮಾಡಿ ಕೇಳಿ, ಇಲ್ಲ ಯಾವುದೂ ಇಲ್ಲ ಅಂತ ಗೊತ್ತಾದ್ಮೇಲೆ ಬಸ್ ಸ್ಟ್ಯಾಂಡ್ಗೆ 7:30 7:45 ಆಗಿತ್ತು. ನಮ್ಮ ಮನೆಯವರು ಕೂಡ ಗಾಡಿ ಎತ್ಕೊಂಡು ಬಂದರು. ಗಾಡಿ ಎತ್ಕೊಂಡು ಬಂದಮೇಲೆ ಅದರೊಳಗಡೆ ತಗೊಂಬಂದಿದ್ದ ಐಟಮ್ಸ್ನೆಲ್ಲನೂ ತುಂಬಿ ಗಾಡಿನ ಹತ್ತಿ ಕೂತ್ಕೊಂಡೆ. ಸೊ 8 ಗಂಟೆ ಆಗಿತ್ತು ಗೈಸ್ ರಾಮನಗರ ಬಿಟ್ಟಾಗ. ನಾವು ರಾಮನಗರ ಬಿಟ್ವಿ, ಮನೆ ಕಡೆ ಹೊರಟ್ವಿ. ಅರ್ಧ ಗಂಟೆ ಆಗುತ್ತೆ. ಹಂಗೆ ಹೋಗ್ತಾ ಆನ್ ದ ರೋಡಲ್ಲಿ ಗಾಡಿ ಹತ್ಕೊಂಡ್ಬಿಟ್ಟಿತ್ತು. ತುಂಬ ದೂರ ನೋಡಲಿಕ್ಕೆ ಸ್ವಲ್ಪ ಅಂತ ಅನ್ನಿಸ್ತು. ಹೋಗ್ತಾ ಗೊತ್ತಾಯಿತು ತುಂಬ ಜಾಸ್ತಿನೇ ಹಚ್ಕೊಂಡ್ಬಿಟ್ಟಿದೆ ಅಂತ. ಸೊ ಏನಕ್ಕೆ ಹತ್ಕೊಂಡಿದೆ ಅಂತ ಗೊತ್ತಿಲ್ಲ. ಬೇಸಿಗೆಗಾಲನೂ ಅಲ್ಲ ಇವಾಗ. ಆದರೂ ಸದ್ಯ ಸುಗ್ಗಿ ಎಲ್ಲ ಮುಗ್ದಿದೆ, ಹೊಲ ಕೊಯ್ಲೆಲ್ಲ ಆಗಿದೆ. ಅಕ್ಕಪಕ್ಕ ಮೆದೆ ಇಲ್ಲದೆ ಹೋದರೆ ಸಮಸ್ಯೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಒಣ ಹುಲ್ಲು ಆ ಥರ ಇದೆ. ನಾವು ಹೋಗ್ತಾ ಇರೋದು ಕಾಡು ಏರಿಯಾ ಆಗಿರೋದ್ರಿಂದ ಇದೆಲ್ಲ ಸಾಮಾನ್ಯ ಅಂತ ಅನಿಸುತ್ತೆ. ಹೋಗ್ತಾ ಇದ್ದೀವಿ. ಆದರೂ ಈ ರೋಡಲ್ಲಿ ನಾವು ಒಬ್ಬರೇ ಹೋಗ್ಲಿಕ್ಕಾಗಲ್ಲ. ಹೋಗಬಹುದು, ರೋಡ್ ಇದೇ ಥರ ಚೆನ್ನಾಗಿದ್ರೆ ಹೋಗ್ಬೋದು. ಈಗ ನೆಕ್ಸ್ಟು ತೋರಿಸ್ತೀವಿ ರೋಡ್ ಯಾವ ಥರ ಇದೆ ಅಂತ. ಜೊತೆಲಿ ಇದ್ದಾಗಲೇ ಸ್ವಲ್ಪ ಪ್ಯಾನಿಕ್ ಆಗ್ತಾರೆ, ಇನ್ನು ಒಬ್ಬರೇ ಇದ್ದಾಗಂತೂ ಇನ್ನೂ ಭಯನೇ ಆಗುತ್ತೆ. ನೆಕ್ಸ್ಟ್ ಮಂತಿಂದ ನಾನು ಬೇರೆ ಬರಲ್ಲ, ನಮ್ಮ ಮನೆಯವರು ಒಬ್ಬರೇ ಬರಬೇಕು. ಆ ಟೈಮಲ್ಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಿಲ್ಲ ಗೈಸ್, ತುಂಬ ದೂರದಿಂದ ಏನು ಭಯ ಆಗಲ್ಲ. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಭಯ ಆಗೋದು. ಏನಕ್ಕೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ರೋಡ್ ಕಿತ್ತೋಗ್ಬಿಟ್ಟಿದೆ. ಅದು ಅಲ್ಲದೆ ಈ ಏರಿಯಾದಲ್ಲಿ ಸ್ವಲ್ಪ ಚಿರತೆ ಕಾಟ, ಯಾಕೆಂದರೆ ಇದು ಕಾಡು ಪ್ರದೇಶ. ಚಿರತೆ ಕಾಟ ಇರೋದ್ರಿಂದ ಸ್ವಲ್ಪ ಬೇರೆ ಯಾವ್ದೂ ಭಯ ಇಲ್ಲ. ನ್ಯೂಸಲ್ಲೆಲ್ಲ ನೋಡಿದ್ದೀವಿ ಈ ಏರಿಯಾದಲ್ಲಿ ಚಿರತೆ ಅಟ್ಯಾಕ್ ಮಾಡಿರೋದು, ಅದರಿಂದ ಸ್ವಲ್ಪ ಭಯ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಇಷ್ಟು ದೂರದಲ್ಲಿ ಇದ್ದೀವಿ ನಾವು. ರಾಮನಗರದಿಂದ ಬಾರ್ಡ್ರೆ ಅಂತ ಅನ್ಬೋದು. ನಮ್ಮೂರು ಬಿಟ್ರೆ ನೆಕ್ಸ್ಟ್ ಪಕ್ಕದೂರು ಕುಣಿಗಲ್ ತಾಲೂಕು ಅಂದರೆ ಲೆಕ್ಕ ಹಾಕಿ ನೀವೇನೆ, ಬಾರ್ಡ್ರಲ್ಲಿ ಇದ್ದೀವಿ. ಬೆಂಗಳೂರು ಸೈಡೆಲ್ಲ ಇರೋಕ್ಕೆ ಇಷ್ಟ ಇಲ್ಲ. ಪೀಸಾಗಿ ವಿಲೇಜ್ ಸೈಡಲ್ಲೇ ಇರಬೇಕು ಅನ್ನೋದು ಡ್ರೀಮು ಒಂದು ಸೈಡು ನಮಗೆ.
ಅದಕ್ಕೆ ನಾವು ಹಳ್ಳಿಲೇನೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಇದ್ದೀವಿ ನೋಡಿ. ಸ್ಟಕ್ಕೇ ಆಗೋದ್ವಿ. ಈ ತರ ಒಬ್ಬರೇ ಇದ್ದಾಗ ಆದ್ರೂ ಇನ್ನೂ ಭಯ ಆಗ್ಬಿಡುತ್ತೆ ನಮ್ಗೆ. ಸೊ ಹಂಗೋ ಹಿಂಗೋ ಹೆಂಗೋ ಮಾಡಿ ನಾವು 8:30 ಆಯ್ತು ಗೈಸ್ ಮನೆ ತಲುಪೋದಕ್ಕೆ. ಮನೆ ತಲುಪಿದ್ವಿ, ಹೆಂಗೋ ಬಂದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಏನೋ ಗಮ್ ಅಂತ ಇತ್ತು. ಅತ್ತೆ ಏನ್ ಅಡಿಗೆ ಮಾಡಿದಾರೆ ಅಂತ ಚೆಕ್ ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ, ಹಾಗೆ ಪಕ್ಕದಲ್ಲಿ ಏನೋ ಸಾಂಬಾರ್ ಮಾಡಿದ್ದಾರೆ. ಏನ್ ಸಾಂಬಾರ್ ಇದು? ಮೇ ಬಿ ಮೊಳಕೆ ಕಾಳು ಸಾಂಬಾರು. ಮೊನ್ನೆ ಓಣಿ ಹಾಕಿದ್ದೆ, ಮೊಳಕೆ ಕಾಳು ಸಾಂಬಾರ್ ಮಾಡಿದ್ದಾರೆ. ತಂದಿರೋ ಟೊಮೊಟೊನೆಲ್ಲ ಬೋಸಿಗೆ ಹರಡಿ, ನೆಕ್ಸ್ಟ್ ನಮ್ಮತ್ತೆ ಪುದೀನ ಸೊಪ್ಪು ಕಿತ್ಕೊಂಬ ಅಂತ ಹೇಳಿದ್ರು. ಸಾರಿ, ಇದನ್ನ ಫಸ್ಟೇ ಹಾಕ್ಬೇಕಾಗಿತ್ತು, ಸ್ಕಿಪ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟಿದೆ. ಸಾಂಬಾರ್ ಮಾಡ್ಲಿಕ್ಕಿಂತ ಮುಂಚೆನೆ ಬರ್ಬೇಕಾಗಿದ್ದು ವಿಡಿಯೋ ಇದು. ಕ್ಲಿಪ್ಪು ಸ್ವಲ್ಪ ಮುಂದೆ ಹೊಂಟೋಗಿದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಟಿವಿ ನೋಡ್ತಾ ಕೂತಿದ್ರು. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಸಾರು. ಸಾಕಾಗಿ ಬಂದಿದಾಗ ಈ ತರ ಸಿಕ್ಕಿದ್ರ ಆಹಾ ಸ್ವರ್ಗನೇ. ಮೂರು ಸಲ ಸ್ವರ್ಗಕ್ಕೆ 3 ಏನಲ್ಲ, ಸ್ವರ್ಗನೇ. ಊಟನ ಅವ್ರಿಗೂ ಕೊಟ್ಟು ನಾನು ಕೂಡ ಊಟ ಮಾಡಿ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲಗೋದಕ್ಕೆ 10 ಗಂಟೆ ಆಗಿತ್ತು ಗೈಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಗೈಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ ಗೈಸ್, ಬೈ ಬೈ.